ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸೆಲ್ಫ್ ಹೇರ್ ಕಟ್ಟಿಂಗ್. ಆ್ಯಕ್ಚುಲಿ ನಾನು ತುಂಬ ಸಾರಿ ಫ್ರೆಂಡ್ ಹೇರ್ ಕಟ್ನ ನಾನು ನಾರ್ಮಲಾಗಿ ಮಾಡ್ತಾ ಇರ್ತೀನಿ, ಗ್ರೋ ಆದಾಗೆಲ್ಲ ಅದನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಇವಾಗಿನ ಟ್ರೆಂಡಿಂಗ್ ಹೇರ್ ಕಟ್, ಉಲ್ಫ್ ಹೇರ್ ಕಟ್ನ ನಾನು ಇವಾಗ ನನ್ನ ಹೇರಲ್ಲಿ ಮಾಡಿ ತೋರಿಸುವಂತಿದ್ದೀನಿ. ನೋಡುವ ಹೇಗೆ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾನು ನನ್ನ ಹೇರ್ನ ಪಾರ್ಟಿಷನ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಚೇಂಜ್ ಆಗೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೇರ್ ಕಟ್ ಎಷ್ಟು ಕ್ಯೂಟಾಗಿ ನಾನು ನೀವು ಮನೇಲೇ ಟ್ರೈ ಮಾಡಿ. ಬಟ್ ಮನೇಲಿ ಟ್ರೈ ಮಾಡೋಕ್ಕೆ ಮುಂಚೆ ಒಳ್ಳೆ ಸಿಸರ್, ನಿಮ್ಮ ಹತ್ರ ಸಿಸರ್ಸ್ ಇದ್ರೂ ಬಟ್ ಅದು ವರ್ಕ್ ಆಗಲ್ಲ, ಪಾಯಿಂಟೆಡ್ ಸಿಸರ್ನ ತಗೊಂಡು ಮತ್ತೆ ಹೇರ್ ಕಟ್ ಮಾಡ್ಕೊಳ್ಬೋದು. ಕೆಲವರಿಗೆಲ್ಲ ಯೂಸ್ಫುಲ್ ಅಂತ ಈ ವಿಡಿಯೋ. ಮತ್ತು ಹೇರ್ ಕಟ್ಟಿಗೆ ಮುಂಚೆ ಈ ಥರ ಸಿಸರ್ ಕ್ಲಿಪ್ಸ್ ತಗೊಳ್ಳಿ ಸೆಕ್ಷನ್. ಉಲ್ಫ್ ಕಟ್ಗೆ ಆ್ಯಕ್ಚುಲಿ ನಾವು ಬ್ಯಾಕ್ ಟು ಇಯರ್ ತಗೊಳ್ಬೇಕು. ನನಗೆ ಅಷ್ಟು ಲೆಂತ್ ಬೇಡ. ಬ್ಯಾಕ್ ಟು ಇಯರ್ ತಗೊಂಡು ಮತ್ತು ಅದು ನಾನು ಐಬ್ರೋಸ್ ಮಾಡಬೇಕಾದ್ರೆ ನಂಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಆ್ಯಕ್ಚುಲಿ ನನ್ನ ಫ್ರಂಟ್ ಪಾರ್ಟಿಷನ್ ಏನಿದೆ ಶಾರ್ಟ್ ಇದೆ, ಅದನ್ನೇ ಉಲ್ಫ್ ಮಾಡುವ ಅಂತ ಒಂದು ಐಡಿಯಾ ಮಾಡಿದ್ದೀನಿ. ನೋಡುವ ಕಟ್ಟಿಂಗ್ ಹೇಗೆ ಮಾಡ್ತೀನಿ ಅಂತ ನೋಡಿ. ಜಸ್ಟ್ ಒಂದು ಪಾರ್ಟಿಷನ್ ತೊಗೊಂಡಿದ್ದೀನಿ ನೋಸ್ ಲೆಂತಿಗೆ. ನೋಸಿಂದ ಸ್ವಲ್ಪ ನೋಡಿ, ಇದು ಕಟ್ ಆದಮೇಲೆ ಉಂಟಲ್ಲ, ಇದನ್ನು ಚಾಪ್ ಮಾಡಬೇಕು, ಇಲ್ಲಾಂದರೆ ಕಟ್ ಎಂತಾಗುತ್ತೆ, ಲುಕ್ ಇರೋದಿಲ್ಲ. ಒಂದು ಒಳ್ಳೆ ಲೆವೆಲಿಗೆ ಕಟ್ ಮಾಡಿ ನನ್ನ ಉಲ್ಫ್ ಕಟ್ ನೋಡಿ ಈ ಥರ ರಿಸಲ್ಟ್ ಬಂದಿದೆ. ನೋಡ್ಬೋದು, ನಾನು ನಿಮ್ಮ ಮುಂದೆನೇ ಕಟ್ ಮಾಡಿ ತೋರಿಸಿದ್ದೀನಿ. ಎಷ್ಟು ನೀಟಾಗಿ ನೋಡಿ, ತುಂಬ ಕ್ಯೂಟಾಗಿ ಕಾಣ್ತಿದೆ ಅಲ್ಲ. ನಿಮ್ಮ ಫೇಸ್ ಅಥವಾ ರೌಂಡ್ ಇದ್ದರೆ ಅವರಿಗೆ ಸ್ವಲ್ಪ ವಿ ಆಗಿ ಕಾಣಬೇಕು ಫೇಸ್ ಅಂತಂದರೆ ನೀವು ಮಾಡ್ಕೊಳ್ಬೋದು. ಅದು ಹೇಳ್ತಾ ಯಾಕೆಲ್ಲ ಕಟ್ಟಿಂಗ್ ಇಷ್ಟ ಆಯಿತು. ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡ್ತಿದ್ದೀರಾ ಆಲ್ರೆಡಿ ತುಂಬ ಜನ. ಕಮೆಂಟ್ಸ್ ವೀಡಿಯೋಗೆ ಮಾಮೂಲಿ ಮಾಡ್ತಾ ಇರ್ತೀರ, ಕೆಲವ್ರಿಗೆ ರಿಪ್ಲೈ ಮಾಡಿದ್ದೀನಿ, ಕೆಲವ್ರಿಗೆ ರಿಪ್ಲೈ ಮಾಡಲಿಲ್ಲ ಅಂತ ಹೇಳ್ತಾ, ನನ್ನ ಹೇರ್ ಕಟ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು.